ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.
ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕರ್ನಾಟಕ ವಕ್ಫ್ ಬೋರ್ಡ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸೈಯದ್ ಮೊಹಮ್ಮದ್ ಅಲಿ ಹುಸೇನಿ ಅವರಿಗೆ ಟಿಪ್ಪು ಸುಲ್ತಾನ್ ವಂಶಸ್ಥರಾದ ಮನ್ಸೂರ್ ಅಲಿ ಅವರು ಸನ್ಮಾನಿಸಿ ಶುಭ ಕೋರಿದರು. ಕಲಬುರಗಿ ನಗರದ ಸೈಯದ್ ಮೊಹಮ್ಮದ್ ಅಲಿ ಹುಸೇನಿ ಅವರ ಗೃಹ ಕಚೇರಿಯಲ್ಲಿ ಕರ್ನಾಟಕ ವಕ್ಫ್ ಬೋರ್ಡ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸೈಯದ್ ಮೊಹಮ್ಮದ್ ಅಲಿ ಹುಸೇನಿ ಅವರಿಗೆ ಟಿಪ್ಪು ಸುಲ್ತಾನ್ ವಂಶಸ್ಥರು ಹಾಗೂ ತರೀಖೆ ಖುದದ್ ಸಂಘಟನೆಯ ಸಂಸ್ಥಾಪಕರಾದ ಮನ್ಸೂರ್ ಅಲಿ ಅವರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಸನ್ಮಾನಿಸಿ ಶುಭ ಕೋರಿದರು. थोड़ा पूरे आधे कवर होते हैं. अब ಈ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ನನ್ನ ಬರುವ ಹಜರತ್ ಖಾಜಾ ಬಂದೆ ನವಾಜ್ ಮತ್ತು ಸಂಘ ಬಸವೇಶ್ವರ ಜಮೀನಲ್ಲಿ ಇಲ್ಲಿ ಹುಟ್ಟವರು ಭಾಳ ಬುದ್ಧಿವಂತವರು ಮತ್ತು ಎಲ್ಲ ಬೆಸ್ಟ್ ಕ್ವಾಲಿಟಿ ಜನ ಅಂತ ಇದಕ್ಕೆ ನಾವು ಪ್ರೂವ್ ಮಾಡಿದ್ವಿ. ಈ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ನಡೆದಿದೆ. ಅದಕ್ಕೇನಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ವಫ್ ಮಂಡಳಿ ಏನಿದೆ, ಆ ವಫ್ ಮಂಡಳಿಗೆ ಪ್ರತಿ ಒಂದು ದಿವಸ ಏನಾದರೂ ಒಂದು ವಿವಾದ ಬಂದು, ಏನಾದರೂ ಒಂದು ಅಪ್ಲಿಕೇಶನ್ ಬಂದು, ಏನಾದರೂ ಒಂದು ಇರ್ತಾ ಇತ್ತು. ಇದಕ್ಕಿಂತ ನಮ್ಮ ಖಾಜಾ ಬಂದೆ ನವಾಜ್ ಯೇಸುದರ ಸಜ್ಜಾದೆ ಅವರು ಇಲ್ಲಿ ವಫ್ ಬೋರ್ಡ್ ಮುತುವಲ್ಲಿ ಎಲೆಕ್ಷನ್ಗೆ ನಿಂತು ಅವರು ಗೆದ್ದು ಒಂದು ದೊಡ್ಡ ದೇವರದ ಆಶೀರ್ವಾದ ಆಯಿತು. ಅದಾದ ತಕ್ಷಣನೇ ಒಂದು ವಫ್ ಬೋರ್ಡ್ ಎಲೆಕ್ಷನ್ ಇರುತ್ತೆ. ಅದರಲ್ಲಿ 2 MLA, ಒಂದು ರಾಜ್ಯಸಭಾ, ಒಂದು MP, ಆಮೇಲೆ ಒಂದು ಗೌರ್ಮೆಂಟ್ ಆಫೀಸರ್, 2 ವಕೀಲರು, ಆಮೇಲೆ 2 ನಾಮಿನೇಟೆಡ್ ಗೌರ್ಮೆಂಟ್ ಮೆಂಬರ್ ಇರ್ತಾರೆ. ಅದರಲ್ಲಿ 2 ಇಮಾಮ್ಗಳು. ಅದರಲ್ಲಿ 11 ಜನ ವೋಟ್ ಮಾಡಬೇಕಾಗಿತ್ತು. ದೇವರ ಆಶೀರ್ವಾದದಿಂದ ಆಮೇಲೆ ಹಜರತ್ ಖಾಜಾ ಬಂದೆ ನವಾಜ್ ಯೇಸುದರ ಮತ್ತು ಸಂಘ ಬಸವೇಶ್ವರ ಸಾಹೇಬರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಇಂದ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ ಅಲ್ಲಿ ಹೈಕಮಾಂಡ್ ಪ್ರಿಯಾಂಕ್ ಖರ್ಗೆಜಿ ಮತ್ತು ಅವ್ರ ತಂದೆ ಖರ್ಗೆ ಸಾಹೇಬರು ಸಪೋರ್ಟ್ ಮಾಡಿ ಅಲಿ ಬಾಬಾ ಸಾಹೇಬ್ರಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷನ ಆಯ್ಕೆ ಎಲೆಕ್ಷನ್ ಮಾಡಿದ್ದಾರೆ. ಅದಕ್ಕೆ ಯಾರಿಗೂ ನಮ್ಮ ಸಂತೋಷ ಏನಿದೆ, ಒಬ್ಬ ಐತಿಹಾಸಿಕಲ್ಲಿ ಇಂಥ ಒಳ್ಳೆ ಯಂಗ್ ಜನರೇಷನ್ ಅವರ ಚೇರ್ಮನ್ ಮತ್ತು ಈ ಇಲಾಖೆಯನ್ನ ಏನು ರೆಕ್ಟ್ರಿಪಾ ಖಾಜಾ ಬಂದೆ ನವಾಜ್ ಯೇಸುದರ ಕಾಲೇಜ್ ಮಾಡಿದ್ದಾರೆ ಮತ್ತು ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿ ಒಂದು ಯಂಗ್ ವಯಸ್ಸು, ಆಮೇಲೆ ಹಾಫಿಜೆ ಖುರಾನ್ ಅಂಥ ಒಂದು ಸೆಕ್ಷನ್ ಬರಬೇಕಾಗಿತ್ತು. ಈಗ ನಮ್ಗೆ ಸಂತೋಷ ಇದೆ, ಜನರಲ್ಲಿ ಸಂತೋಷ ಇದೆ, ಯುವಕರಲ್ಲೂ ಸಂತೋಷ ಇದೆ. ಅವರು ಬೆಳೆದ್ಬಿಟ್ಟು ಈ ರಾಜ್ಯಕ್ಕೆ ಚೆನ್ನಾಗಿ ಮಾಡ್ತಾರಂತ. 6 ವರ್ಷ ಅವ್ರ ಪೋಸ್ಟ್ ಇರುತ್ತೆ. ಎಲ್ಲ ಮಂತ್ರಿಗಳು ಮತ್ತು MLAಗಳು ಅವ್ರಿಗೆ ಸಪೋರ್ಟ್ ಮಾಡಿ, ಜನರು ಸಪೋರ್ಟ್ ಮಾಡಿ, ನಮ್ಗೆ ಏನೇನು ಪ್ರಾಬ್ಲಮ್ಗಳಿದೆ ಅದಕ್ಕೆಲ್ಲ ಸಾರ್ಟ್ ಔಟ್ ಮಾಡೋಕ್ಕೆ ಒಂದು ತೀರ್ಮಾನ ತಗೊಳ್ತಾರೆ. ನಮ್ಗೆಲ್ಲರಿಗೊಂದು ಮುಖ್ಯವಿದೆ. ಅವರು ಇದು ಮಾಡಿದ್ದಾರೆ. ರಂಜಾನ್ ಆದ ತಕ್ಷಣ ಎಲ್ಲ ಜಿಲ್ಲೆಗೆ ಹೋಗಿ ಏನೇನು ಪ್ರಾಬ್ಲಮ್ ಅದನ್ನು ನೋಡಿ ಜನರಿಗೆ ಸಮಸ್ಯೆಗಳನ್ನ ನಾನು ಮಾಡ್ತೀನಿ ಅಂತ. ಅದಕ್ಕಾಗಿ ನಾನು ಧನ್ಯವಾದನ ಹೇಳ್ತಾವ ನಮ್ಮೆಲ್ಲ ಟೀಮ್ ತಹರೀಕೆ ಖುದಾದಾರ್, ಒಂದು ದಲಿತ ಆರ್ಗನೈಸೇಷನ್, ಕನ್ನಡ ಸಂಘ ಸಂಸ್ಥೆ ಆರ್ಗನೈಸೇಷನ್ ಮತ್ತು OBC ಆರ್ಗನೈಸೇಷನ್ ಯಾರ್ಯಾರು ಬಂದ್ಬಿಟ್ಟು ಇವತ್ತು ಅಲಿಬಾಬಾ ಸಾಹೇಬ್ರು ಅವ್ರಿಗೆ ವಂದನೆಯನ್ನು ಮಾಡಿ ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ತರೀಖೆ ಖುದದ್ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಳೆದ ವರ್ಷ ಉತ್ತಮ
ಮಳೆಯಾಗಿದ್ದಂತೆ ಈ ವರ್ಷವೂ ಕೂಡ ಉತ್ತಮವಾಗಿ ಮಳೆಯಾಗಲಿ, ಜನರ ಬದುಕು ಹಸನಾಗಲಿ ಎಂಬ ಉದ್ದೇಶದಿಂದ ತಲಕಾವೇರಿಯಲ್ಲಿ ಪೂಜೆ ಸಲ್ಲಿಸಲಾಗುತ್ತಿದೆ ಎಂದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದರು. ಕೊಡಗಿನ ಭಾಗಮಂಡಲದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನದಿ ತೀರದಲ್ಲಿ ಕಾವೇರಿ ಆರತಿ ಆಯೋಜಿಸಲು ಈಗಾಗಲೇ ಹಣ ಮೀಸಲಿಡಲಾಗಿದೆ. ಎಷ್ಟು ದಿನಗಳಿಗೊಮ್ಮೆ ಆರತಿ ಮಾಡಬೇಕು ಎನ್ನುವ ತೀರ್ಮಾನವನ್ನು ಮುಂದೆ ತಿಳಿಸಲಾಗುವುದು. ಆರತಿ ವೇಳೆ ಕೊಡಗಿನ ಕಲಾವಿದರು ಸಹ ಭಾಗವಹಿಸುವಂತೆ ನೋಡಿಕೊಳ್ಳಬೇಕು ಎಂದು ಮುಜರಾಯಿ, ನೀರಾವರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ಸೂಚನೆ ನೀಡಲಾಗಿದೆ ಎಂದರು. ನೀರನ್ನು ದುರ್ಬಳಕೆ ಮಾಡುವುದಿಲ್ಲ, ಸುಖ ಸುಮ್ಮನೆ ಖರ್ಚು ಮಾಡುವಂತಿಲ್ಲ ಎಂದು ಜನರಿಗೆ ಅರಿವು ಮೂಡಿಸಲಾಗುವುದು ಮತ್ತು ಪ್ರತಿಜ್ಞೆ ವಿಧಿ ಬೋಧಿಸಲಾಗುವುದು. ಇದಕ್ಕೆ ಸಾಂಕೀಕೆರೆಯಲ್ಲಿ ಕಾವೇರಿ ಆರತಿಯನ್ನು ಆಯೋಜಿಸಲಾಗಿದೆ. ಜನರು ಆನ್ಲೈನ್ ಮೂಲಕವೇ ನೀರನ್ನು ಉಳಿಸುತ್ತೇವೆ ಎಂದು ಪ್ರತಿಜ್ಞೆ ತೆಗೆದುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡಬಹುದು. ಎಲ್ಲಾ ಸಾರ್ವಜನಿಕರು, ರಾಜಕಾರಣಿಗಳು ಇದರಲ್ಲಿ ಭಾಗವಹಿಸಬೇಕು ಎಂದು ಡಿ.ಕೆ. ಕರೆ ನೀಡಿದರು. 6:15 ಗಂಟೆಗೆ 4:15 ಗಂಟೆಗೆ ಅಲ್ಲಿ ಹೋಮ ಹವನ ಎಲ್ಲ ನಡೀತದೆ. ಕಾಡಮಲ್ಲೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಗಂಗೆ ಒಂದು ಬಹಳ ಪವಿತ್ರವಾದ ದೇವಸ್ಥಾನ ಕೂಡ ಇದೆ. ಅಲ್ಲಿಂದ ನಮ್ಮ ಹೆಣ್ಮಕ್ಳೆಲ್ಲ ಆ ಒಂದು ಕಳಸ ತೆಗೆದುಕೊಂಡು ಬಂದು ಆ ಗಂಗೆನ ಒಂದು ಪ್ರತಿಮೆ ಕೂಡ ಇದೆ, ಮೊದಲಿಂದ ಒಂದು ಪದ್ಧತಿ ಇದೆ, ಅದನ್ನು ತೆಗೆದುಕೊಂಡು ಬಂದು ಸ್ಯಾಂಕಿನ್ ಟ್ಯಾಂಕಲ್ಲಿ ಅದನ್ನು ಇಟ್ಟು ಸೊ ಅಲ್ಲಿ ಪೂಜೆ ಮಾಡಿ ಗಂಗಾ ಆರತಿಯನ್ನು ನಾವೊಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಮುಂದಿನ ದಿನದಲ್ಲಿ ಗಂಗಾ ಆರತಿ ಮಾಡುವಾಗ ಏನು ನಮ್ಮ KRS ಅಲ್ಲಿ ಮಾಡಬೇಕು ಅಂತಿದ್ದೀವಿ, ಅದು ಕೂಡ ಹಣ ಕೂಡ ಈಗಾಗಲೇ ಮೀಸಲಾಗಿ ಇಡ್ತಾ ಇದ್ದೀನಿ. ಈಗ ಅದಕ್ಕೂ ಕೂಡ ನಿಮ್ಮ ಕಾವೇರಿಯ ಕೊಡಗಿನ ಕಲಾವಿದರು ಕೂಡ ಆ ಒಂದು ಆರತಿಯಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಅದನ್ನು ಎಷ್ಟು ದಿನ ನಡೆಸಬೇಕೋ, ವರ್ಷಕ್ಕೆ ವಾರಕ್ಕೆ ಎಷ್ಟು ದಿನ ನಡೆಸಬೇಕು, ಅದೆಲ್ಲ ನಾನು ಮುಂದಕ್ಕೆ ತೀರ್ಮಾನ ಮಾಡ್ತೀವಿ. ಆಗ ನಿಮ್ಮ ಕೊಡಗುವರು ಕೂಡ ಕಂಪಲ್ಸರಿಯಾಗಿ ಆ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಆ ರೀತಿ ನೀವು ಆ ಒಂದು ಪ್ರೋಗ್ರಾಮನ್ನು ಮಾಡಬೇಕು ಅಂತೇಳಿ ನಮ್ಮ ಕನ್ನಡ ಕಲ್ಚರು, ಧಾರ್ಮಿಕ ದತ್ತಿ ಮತ್ತು ನಮ್ಮ ಇರಿಗೇಷನ್ ಇಲಾಖೆ ಇವರು 3 ಜನ ಕೂಡ ನಾನು ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ. ಸೊ ಇದು ತಾವೆಲ್ಲ ದಯವಿಟ್ಟು ಈ ನೀರನ್ನು ಬಳಕೆಯ ವಿಚಾರದಲ್ಲಿ ಈ ವಿಶ್ವ ಜಲ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮ ಇವತ್ತು ಬೆಂಗಳೂರು ವಾಟರ್ ಸಪ್ಲೈ, ಇರಿಗೇಷನ್ ಡಿಪಾರ್ಟ್ಮೆಂಟ್, ಮೇಜರ್ ಇರ್ಬೋದು, ಮೈನರ್ ಇರ್ಬೋದು, ಎಲ್ಲ ಕೂಡ ಸೇರಿ ಈ ಕಾರ್ಯಕ್ರಮವನ್ನು, ಈ ನೀರನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ, ಆ ತಾಯಿಗೆ ಗೌರವನ ಸಲ್ಲಿಸೋ ದೃಷ್ಟಿಯಿಂದ ಮುಂದಕ್ಕೆ ಕಳೆದ ವರ್ಷ ಯಾವ ರೀತಿ ಮಳೆ ಆಯಿತು ಅದೇ ರೀತಿ ಪ್ರತಿ ವರ್ಷನೂ ಆಗಿ ಜನರು ಬದುಕು ಹಸನಾಗಲಿ ಅಂತೇಳಿ ಇವತ್ತು ಈ ಪೂಜೆಯನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಸರ್, ಈಗ ಜಲ ಕೊಡಗಿನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದ ಬಹುತೇಕ ಭಾಗಗಳಿಗೆ ನೀರನ್ನ ಕೊಡಲಾಗುತ್ತೆ. ಮತ್ತೊಂದು ಕಡೆ ಕಾವೇರಿ ಮಾತೆಯನ್ನು ಪೂಜಿಸ್ತೀವಿ ಅನ್ನೋದು ಎಲ್ಲವೂ ಕೂಡ ಫೈನ್. ಬಟ್ ಕೊಡಗಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾವೇರಿ ನದಿ ಮಲಿನ ಆಗ್ತಾ ಇದೆ. ಕಾವೇರಿ ನದಿಯ ಪಾತ್ರ ಎಂಕ್ರೋಚ್ ಆಗ್ತಾ ಇದೆ. ಅವಕ್ಕೆ ಏನಾದ್ರು ಒಂದು ಕನ್ಸಿಸ್ಟೆಂಟ್ ಏನಾದ್ರು ಯೋಜನೆ ಬರುತ್ತೆ? ನೀವೇನಾದ್ರು ನಿಮ್ದೆಲ್ಲ ಏನಾದ್ರು ಸಲಹೆಗಳಿದ್ರು ಕೊಡಿ, ನಾನು ಆ ಸಲಹೆಗಳನ್ನು ಸ್ವೀಕಾರ ಮಾಡ್ತೀನಿ. ಒಂದು ಟೀಮೇ ಬೇಕಾದ್ರೆ ನಾನು ಅದಕ್ಕೆ ನೇಮಕ ಮಾಡ್ತೀನಿ. ನೀವು ನಿಮ್ಮ ಅಭಿಪ್ರಾಯನ ಕೊಡಿ. ಈ ಜಲ, ನೆಲ, ನೀರು ಎಲ್ಲ ಉಳಿಸ್ಲಿಕ್ಕೆ, ಇತಿಹಾಸ ಉಳಿಸ್ಲಿಕ್ಕೆ, ಪರಂಪರೆ ಉಳಿಸ್ಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತೀವಿ. ಸರ್, ಈಗ BWSSPಲಿ DPS ಪದ್ಧತಿ ಅಳವಡಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮನವಿಗಳು ಕೂಡ ನಿಮಗೆ ಬಂದಿದೆ. ಏನು DPS? ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಮಾಡಿಕೊಡಿ. ಕಳೆದ ವರ್ಷ ಮಡಿವಾಳ ಎಂಬ ವ್ಯಕ್ತಿಯನ್ನ ಅಪಹರಣ ಮಾಡಿಕೊಂಡು ಕೂಡಿ ಹಾಕಿ ಮನಬಂದಂತೆ ಬಡಿದು ಹಲ್ಲೆ ಮಾಡಿ ಹಣ ವಸೂಲಿ ಮಾಡಿದ ಘಟನೆ ಮಾಸುವ ಮುನ್ನವೇ ಕಲಬುರಗಿಯಲ್ಲಿ ಮತ್ತೊಂದು ಅಮಾನವೀಯ ಕೃತ್ಯ ನಡೆದಿದೆ. ಮಲ್ಲಯ್ಯ ಸ್ವಾಮಿ ನಂದಿಕೂರಿ ಎಂಬ ವ್ಯಕ್ತಿಯನ್ನ ಅಪಹರಿಸಿಕೊಂಡು ಹೈಕೋರ್ಟ್, ಹೀರಾಪುರ ಮತ್ತು ಕಣ್ಣಿ ಮಾರ್ಕೆಟ್ ಮಾರ್ಗವಾಗಿ ಕರೆದುಕೊಂಡು ಹೋಗಿ ಬಸವನಗರದ ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಮನಬಂದಂತೆ ಹೊಡೆದು ಲಕ್ಷಾಂತರ ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ದಾರೆ ಎಂದು ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಲ್ಲಯ್ಯ ಸ್ವಾಮಿ ಮೂಲತಃ ಚಾಲಕ ವೃತ್ತಿ ಮಾಡುತ್ತಿದ್ದು, ಆತನ ಸಂಬಂಧಿಕರು ಮತ್ತು ತಾನು ತನ್ನ ಪತ್ನಿ ದುಡಿದು ಕೂಡಿಟ್ಟ ಹಣದ ಮೇಲೆ ಕಣ್ಣು ಹಾಕಿದ ಖಾರದ ಪುಡಿ ಅಂಬೆ ಎನ್ನುವ ವ್ಯಕ್ತಿಯನ್ನು ಅಪಹರಿಸಿ ಮನಬಂದಂತೆ ಬಡಿದು ಚೆಕ್ ಮೂಲಕ ಹಣವನ್ನ ಕೆನರಾ ಬ್ಯಾಂಕ್ನಿಂದ ಡ್ರಾ ಮಾಡಿಸಿಕೊಂಡಿದ್ದಾರೆ. ಅಲ್ಲದೆ ಘಟನೆ ನಡೆದ ನಂತರ ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದರೂ ಕೂಡ ಇಲ್ಲಿಯವರೆಗೂ ಆರೋಪಿಗಳನ್ನ ಪೊಲೀಸರು ಬಂಧಿಸಿಲ್ಲ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಜಿಲ್ಲೆಯಲ್ಲಿ ಕೊಲೆ, ಸುಲಿಗೆ, ಅಪಹರಣ
ಮುಂತಾದ ಘಟನೆಗಳು ನಡೆಯುತ್ತಲೇ ಇವೆ. ಇದಕ್ಕೆ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಕಾರಣ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಸಹ ಇಂತಹ ಘಟನೆಗಳು ನಡೆದ್ರೂ ಕೂಡ ಸುಮ್ಮನಿರುವುದು ನೋಡಿದ್ರೆ ಕ್ರೈಮ್ಗಳಿಗೆ ಸಾಥ್ ನೀಡುತ್ತಿದ್ದಾರೆ ಅಂತ ಅನಿಸುತ್ತದೆ ಎಂದು ಆರೋಪಿಸಿದರು. ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ಮಲ್ಲಯ್ಯ ಸ್ವಾಮಿ ಅಂತ ನಂದಿಕೂರ್ನವರು, ಈ ವ್ಯಕ್ತಿ ಕಳೆದ 13ನೇ ತಾರೀಕು ಸಾಯಂಕಾಲ 4 ಗಂಟೆಯ ಸುಮಾರಿಗೆ ಜೇವರ್ಗಿ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಲ್ಲಿ ಮೋಟಾರ್ ಸೈಕಲ್ ಮೇಲೆ ಹೋಗ್ತಿರ್ಬೇಕಾದ್ರೆ ಒಂದು 4 ಜನ 2 ಬೈಕಿನಲ್ಲಿ ಬಂದು ಈ ವ್ಯಕ್ತಿಯನ್ನು ಹಿಡ್ಕೊಳ್ತಾರೆ. ಹಾಗೆ ಬೈಕ್ ಮೇಲೆ ಕೂಡಿಸ್ಕೊಂಡು ಕೋಟ್ನೂರಿನ ಹಿಂಬದಿ ರಸ್ತೆಯಿಂದ ಹೀರಾಪುರನಿಂದ ಬಸವನಗರಕ್ಕೆ ಒಯ್ದು ಒಂದು ರೂಮ್ನಲ್ಲಿ ಕೂಡಾಕ್ತಾರೆ. ರಾತ್ರಿ ಇಡೀ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಬಡಿಗೆಯಿಂದ. ಮಗನೇ, ನಿನಗೆ 5-6 ದಿನದಿಂದ ಕಿಡ್ನ್ಯಾಪ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ, ಸಿಕ್ಕಿದ್ದಿಲ್ಲ. ಈಗ ಸಿಕ್ಕಿದೆಯಾ? ನೀನು ಮೊನ್ನೆ 30 ಲಕ್ಷ ರೂಪಾಯಿ ಜಮಾ ಮಾಡಿದೀಯಾ? ಆ ಹಣ ತಂದುಕೊಡು ನನಗೆ, ಇಲ್ಲ ಅಂದರೆ ನಿನ್ನ ಕತೆ ಮುಗಿಸ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ ಮಾರಣಾಂತಿಕವಾಗಿ. ಆಮೇಲೆ ಈ ಹೊಡೆಯುವಂಥವರು ಪರಿಣಿತ ತಜ್ಞರಂತೆ. ಬಹುಶಃ ಇವರಿಗೆ ಪೊಲೀಸರು ಟ್ರೈನಿಂಗ್ ಕೊಟ್ಟಿದ್ದಾರೋ ಅಥವಾ ಇನ್ನಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಹೇಗೆ ಪಾದಗಳಿಗೆ ಹೊಡೆದಿದ್ದಾರೆ, ಹಿಮ್ಮಡುಗಳಿಗೆ ಹೊಡೆದಿದ್ದಾರೆ, ಪಕ್ಕೆ ಎಲುಬುಗಳಿಗೆ ಒಳಪೆಟ್ಟನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಬಾವು ಬರುತ್ತೆ ತಕ್ಷಣವೇ ಬಾವು ಬರದ ರೀತಿಯಾಗಿ ಸ್ಪ್ರೇಯನ್ನು ಹೊಡೆದು ಅದು ಬಾವು ಬರದ ಹಾಗೆ ಅವರು ನೋಡ್ಕೊಂಡಿದ್ದಾರೆ. ನಂತರ ಇವರನ್ನು ಕಾರ್ನಲ್ಲಿ ಕೂಡಿಸ್ಕೊಂಡು ಸೊಲ್ಲಾಪುರಕ್ಕೆ ಕರ್ಕೊಂಡು ಹೋಗ್ತೀವಿ, ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿ ಒಂದಾದ ಮೇಲೆ ಒಂದು ಕಾರುಗಳನ್ನು ಬದಲಾವಣೆ ಮಾಡಿ ಸೊಲ್ಲಾಪುರ ಪ್ರವೇಶದ ಹತ್ತಿರ ಇರುವಂತಹ ಟೋಲ್ ಗೇಟ್, ಆ ಟೋಲ್ ಗೇಟ್ ಹತ್ರ ನಿಲ್ಲಿಸಿ ಇವರಿಗೆ ಪರಿಚಯ ಇದ್ದಂತಹ ನಂದಿಕೂರಿನ ಕಾರದ ಪುಡಿಯ ಅಂಬರೀಷ್ ಅಂತೆ. ನಾವು ರೆಬಲ್ ಸ್ಟಾರ್ ಅಂಬರೀಷ್ ಅಂತ ಕೇಳಿದ್ವಿ, ಈಗ ವಿಶೇಷವಾಗಿ ಕಾರದ ಪುಡಿ ಅಲಿಯಾಸ್ ಅಂಬ್ಯಾ. ನೋಡು, ನಿನಗೆ ಜೀವಂತ ಇರಬೇಕಾದ್ರೆ ಆ ಹಣ 30 ಲಕ್ಷ ನಮಗೆ ತಂದು ಕೊಡು, ಇಲ್ಲಾಂದರೆ ನಿನ್ನನ್ನು ಸಾಯಿಸಿಬಿಡ್ತೀವಿ ಅಂತ ಬೆದರಿಕೆ ಹಾಕ್ತಾನೆ. ಇದೆ ಅನ್ನುವಂತಹದ್ದು ಪೊಲೀಸರ ಮತ್ತು ಕಿರಿಯ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಇದೆ. ಇದೊಂದು ಗ್ರೇಟ್ ನೆಟೋರಿಯಸ್ ಗ್ಯಾಂಗ್ ಅಂತ ಹೇಳ್ತಾರೆ. ಕಲಬುರಗಿ ಜಿಲ್ಲೆ ಯಡ್ರಾಮಿ ಹೊರವಲಯದಲ್ಲಿ, ಜೇವರ್ಗಿಯ ಪಟ್ಟಣದ ಹೊರವಲಯದಲ್ಲಿ ಮತ್ತು ಶಾಬಾದ್ ಕ್ರಾಸ್ ಹೈವೇಯಿಂದ ಶಾಬಾದ್ ಒಳಗಡೆ ಹೋಗುವಂತಹ ಪ್ರದೇಶದಲ್ಲಿ ಅನಧಿಕೃತ ಇಸ್ಪೀಟ್ ಅಡ್ಡೆಗಳು ನಡೀತಾ ಇದ್ದಾವೆ. ಇಲ್ಲಿಯ ಇನ್ಚಾರ್ಜ್ ಮಿನಿಸ್ಟರ್ ಅಧಿಕಾರ ತೆಗೆದುಕೊಂಡ ಮೇಲೆ ಈ ಭಾಗದಲ್ಲಿರುವಂತಹ ಯಾದಗಿರಿ, ಬೀದರ್, ಕಲಬುರಗಿ ಕಾನೂನುಬದ್ಧವಾಗಿ ನಡೆಯುವಂತಹ ಕ್ಲಬ್ಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ. ಆದರೆ ಇಂತಹ ಕಾನೂನು ಬಾಹಿರ ಇಸ್ಪೀಟ್ ಅಡ್ಡೆಗಳು ನಾಯಿ ಕೊಡಗಳಂತೆ ಕಾಡಿನಲ್ಲಿ ನಡೀತಾ ಇದ್ದಾವೆ. ಇಲ್ಲಿಯ SP ಶ್ರೀನಿವಾಸ್ ಅಡ್ವೇಲು
ಇಂತಹ ಅಡ್ಡೆಗಳ ಮೇಲೆ ದಾಳಿ ಮಾಡ್ತಿಲ್ಲ. ಇಂತಹ ಅಡ್ಡೆಗಳ ಮೇಲೆ ಕ್ರಮ ತೆಗೆದುಕೊಳ್ತಿಲ್ಲ. ವಿಶೇಷ ಅಂದರೆ ಈ ಕೆಲ ಗ್ಯಾಂಗ್ಗಳ ಸದಸ್ಯರು ಇಂತಹ ಅಡ್ಡೆಗಳಿಗೆ ಹೋಗಿ ಇಸ್ಪೀಟ್ ಆಡ್ತಾರಂತೆ. 5 ಲಕ್ಷ 10 ಲಕ್ಷ ರೂಪಾಯಿ ಟೇಬಲ್ ಬಿದ್ದಾಗ ಇವ್ರ ಗ್ಯಾಂಗಿನ ಲೀಡರ್ಸ್ಗಳಿಗೆ ಫೋನ್ ಮಾಡಿ ಅಲ್ಲಿ ಕರ್ಸ್ಕೊಳ್ತಾರಂತೆ. ಇಂದು ಸುಲೇಪೇಟೆ ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಸುಸೂತ್ರವಾಗಿ ಪ್ರಥಮ ಭಾಷೆ ಪರೀಕ್ಷೆ ಬರೆದರು. ಕಲಬುರಗಿ ಜಿಲ್ಲೆಯ ಸುಲೇಪೇಟೆ ಗ್ರಾಮದಲ್ಲಿ ಇಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಒಟ್ಟು 406 ಜನ ವಿದ್ಯಾರ್ಥಿಗಳು ಹಾಗೂ ಗುರು ನಂಜೇಶ್ವರ ಶಾಲೆಯಲ್ಲಿ ಒಟ್ಟು 310 ಜನ ವಿದ್ಯಾರ್ಥಿಗಳು ಪ್ರಥಮ ಭಾಷೆ ಪರೀಕ್ಷೆ ಬರೆದರು. ಇನ್ನು ಎಲ್ಲಾ ಕೋಣೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದು ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೇಟ್. आज के बड़े बड़े रिपोर्टिंग हेलो गाइस, यहाँ पे देख यार क्या क्या लेके क्या नहीं की बोटे रिजल्ट है बारी बच्चा डरे जो वीडियो कर रहे तो और सलाह लेकिन बच्चे के पूरे खत्म हुए देखेंगे बच्चों क्या देखेंगे यार बच्चे बैठ बड़े रूम चेंज आ ನಿಮಗೆ ಕೂದಲು ಉದುರುವ ಸಮಸ್ಯೆ ಇದೆಯಾ? ಚರ್ಮ ಸಮಸ್ಯೆ ಇದೆಯಾ? ಎಲ್ಲಿ ತೋರಿಸಿಕೊಳ್ಳಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ದೇಶದ ಪ್ರತಿಷ್ಠಿತ ಡಾಕ್ಟರ್ ಬಾತ್ರಾಸ್ ಆಸ್ಪತ್ರೆ ವತಿಯಿಂದ ಮಹಿಳಾ ದಿನಾಚರಣೆ ಪ್ರಯುಕ್ತ ಖ್ಯಾತ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಎಂದು ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ಮತ್ತ್ಯಾಕೆ ತಡ, ಎಂದೇ ಭೇಟಿ ನೀಡಿ. ಹೌದು, ಪ್ರಸ್ತುತ ಪ್ರತಿಯೊಬ್ಬರಲ್ಲಿಯೂ ಕೂದಲು ಉದುರುವಿನ ಸಮಸ್ಯೆ, ಚರ್ಮದ ಸಮಸ್ಯೆ ಕಾಣುತ್ತಿದೆ. ಆದ್ರೆ ಅದಕ್ಕೆ ನುರಿತ ವೈದ್ಯರ ಅವಶ್ಯಕತೆ ಕೂಡ ಇದೆ. ಆದ ಕಾರಣ ದೇಶದ ಪ್ರತಿಷ್ಠಿತ ಡಾಕ್ಟರ್ ಬಾತ್ರಾಸ್ ಆಸ್ಪತ್ರೆಯು ಕೂದಲು ಉದುರುವ ಸಮಸ್ಯೆ, ಚರ್ಮ ಸಮಸ್ಯೆಗೆ ಚಿಕಿತ್ಸೆ ನೀಡುವಲ್ಲಿ ಪ್ರಸಿದ್ಧಿ ಪಡೆದದ್ದು. ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಮಾರ್ಚ್ 21ರಿಂದ 23ರವರೆಗೆ ಕಲಬುರಗಿ ನಗರದ V2 ಮಾಲ್ ಪಕ್ಕದಲ್ಲಿರುವ AK ಏಷ್ಯನ್ ಗ್ರ್ಯಾಂಡ್ ನಲ್ಲಿರುವ ಬಾತ್ರಾಸ್ ಆಸ್ಪತ್ರೆಯಲ್ಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಖ್ಯಾತ ಅನುಭವಿ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಬಿಪಿ, ಶುಗರ್, ಸಿಬಿಸಿ, ವಿಟಮಿನ್ ಡಿ, BMI, ಐ ಹೇರ್, ವುಡ್ ಲ್ಯಾಂಪ್ ತಪಾಸಣೆ ಉಚಿತವಾಗಿ ಮಾಡಿಸಿಕೊಳ್ಳಬಹುದು ಎಂದು ಡಾಕ್ಟರ್ ಬಾತ್ರಾಸ್ ಆಸ್ಪತ್ರೆಯ ಕೂದಲು ಹಾಗೂ ಚರ್ಮದ ಖ್ಯಾತ ತಜ್ಞ ವೈದ್ಯರಾದ ಡಾಕ್ಟರ್ ಸಿಂಧು ಶ್ರೀ ಹಾಗೂ ಡಾಕ್ಟರ್ ಶ್ರೀಕಾಂತ್ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಾವು ಡಾಕ್ಟರ್ ಬಾತ್ರಾಸ್ ಕಲಬುರಗಿ ಟೀಮಿಂದ ಎಲ್ಲ ಮಹಿಳೆಯರಿಗೆ ಈಗ 8th ಮಾರ್ಚ್ ವುಮೆನ್ಸ್ ಡೇ ಆಯಿತು. ಸೊ ಹಾಗಾಗಿ ಎಲ್ಲ ಮಹಿಳೆಯರಿಗೆ ವುಮೆನ್ಸ್ ಮಂತ್ ಅಂತ ಹೇಳಿ ಈ ಮಂತಲ್ಲಿ ನಾವು ಫ್ರೀ ಹೆಲ್ತ್ ಚೆಕಪ್ ಮಾಡ್ತಾಯಿದ್ದೀವಿ ವುಮೆನ್ಸ್ಗೆ. ಸೊ ಎಲ್ಲ ವುಮೆನ್ಸ್ಗೆ 21st 23rd ಮಾರ್ಚ್ವರೆಗೂ, ಅಂದರೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಈ 3 ದಿನ ನಾವು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಅಂದರೆ ಬ್ಲಡ್ ಚೆಕಪ್ ಮಾಡ್ತೀವಿ, BP ಚೆಕ್ ಮಾಡ್ತೀವಿ, ಶುಗರ್, ಕಂಪ್ಲೀಟ್ ಬ್ಲಡ್ ಕೌಂಟ್ ಕೊಡ್ತಾಯಿದ್ದೀವಿ, ಆ್ಯಂಡ್ ವೈಟಮಿನ್ ಡಿ ಚೆಕ್ ಫ್ರೀಯಾಗಿ ಟೆಸ್ಟ್ ಮಾಡ್ತಾಯಿದ್ದೀವಿ, BMI ಅಂತೀವಿ, ಆ್ಯಂಡ್ AI ಹೇರ್ ಚೆಕಪ್ ಮಾಡ್ತೀವಿ, ಸ್ಕ್ಯಾಲ್ಪ್ ಎಕ್ಸಾಮಿನೇಷನ್ ಮಾಡ್ತೀವಿ, ಹೇರ್ ಸ್ಕಿನ್ ಅಂತೀವಿ, ಸ್ಕಿನ್ ಟೆಸ್ಟ್ ಮಾಡ್ತೀವಿ, ಆ್ಯಂಡ್ ವುಡ್ ಸ್ಲ್ಯಾಂಪ್ ಕೂಡ ಮಾಡಿಸ್ಕೊಡ್ತೀವಿ. ಸೊ ಎಲ್ಲ ಹೇರ್ ಪೇಷಂಟ್ಸ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಬೇರೆ ಎಲ್ಲ ಕಾಯಿಲೆಗಳು, ಕಿಡ್ನಿ ಫಂಕ್ಷನ್ಸ್ ಆಗಿರ್ಬೋದು, ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು, ಚರ್ಮ ಕಾಯಿಲೆಗಳು, ಥೈರಾಯ್ಡ್ ಡಿಸೀಸಸ್, ಆಟೋಇಮ್ಯೂನ್ ಡಿಸೀಸಸ್ಸು, BP, ಶುಗರು, ಮಕ್ಕಳಾಗಿರ್ಬೋದು, ಫಿಮೇಲ್ ಆ್ಯಂಡ್ ಇನ್ಫರ್ಟಿಲಿಟಿ, ಮೇಲ್ ಇನ್ಫರ್ಟಿಲಿಟಿ, ಮಹಿಳೆಯರ ಸಮಸ್ಯೆಗಳು, ಗಂಡಸರ ಸಮಸ್ಯೆಗಳು, ಎಲ್ಲ ಕಾಯಿಲೆಗಳಿಗೂ
ಟ್ರೀಟ್ಮೆಂಟ್ ಇರುತ್ತೆ. ಸೊ ಈ 3 ಡೇಸಲ್ಲಿ ಎಲ್ಲ ವುಮೆನ್ಸ್ ಕೂಡ ಬಂದು ಈ ಫ್ರೀ ಕನ್ಸಲ್ಟೇಷನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಆ್ಯಂಡ್ ಟ್ರೀಟ್ಮೆಂಟ್ ಚಾರ್ಜಸ್ ಮೇಲೆ ಕೂಡ ನಿಮಗೆ 30% ಡಿಸ್ಕೌಂಟ್ ಇರುತ್ತೆ. ಈ 3 ಡೇಸಲ್ಲಿ ಯಾರು ಬಂದು ಟ್ರೀಟ್ಮೆಂಟ್ ತೊಗೋತಾರೆ ಫ್ರೀ ಹೆಲ್ತ್ ಚೆಕಪ್, ಫ್ರೀ ಕನ್ಸಲ್ಟೇಷನ್ ಆ್ಯಂಡ್ ಟ್ರೀಟ್ಮೆಂಟ್ ಚಾರ್ಜಸ್ ಮೇಲೆ 30% ಡಿಸ್ಕೌಂಟ್ ಇರುತ್ತೆ. ನಮ್ಮಲ್ಲಿ ಎಲ್ಲ ಥರದ ಪುರುಷರ ತೊಂದರೆಗಳಾಗಲಿ, ಮಹಿಳೆಯರ ತೊಂದರೆಗಳಾಗಲಿ, ಓಲ್ಡ್ ಏಜ್ ಇರುವಂಥವ್ರಾಗಲಿ, ಚಿಕ್ಕ ಮಕ್ಕಳದ ಆಗುವಂತಾಗಲಿ ಹೊಲಿಸ್ಟಿಕ್ಕಾಗಿ ಅಪ್ರೋಚ್ ಮಾಡಿ ನಾವು ಮನುಷ್ಯರ ಅವರ ಯಾವುದೇ ರೋಗಗಳನ್ನು ಪೂರ ಸಫರ್ ಮಾಡ್ತಾ ಇದ್ದರೆ ಅದರ ಬುಡ ವಿ ಟ್ರೀಟ್ ದ ರೂಟ್ ಕಾಸ್ ಆಫ್ ಆಲ್ ದ ಡಿಸೀಸಸ್. ಸೊ ಹಿಯರ್ ವಿ ಆರ್ ಅಟ್ ಅಪೋಸಿಟ್ ಟು ದ KEB ಆಫೀಸ್, AK ಏಷ್ಯನ್ ಗ್ರ್ಯಾಂಡ್ ಮಾಲ್. ಎಲ್ಲರೂ ಬಂದು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಎಲ್ಲ ಥರದ ಪರಿಹಾರಗಳಿರ್ತವೆ. ಬಂದು ಒಂದ್ಸಲ ಭೇಟಿಯಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಮಹತ್ವವನ್ನು ನೀಡಿ. ನಮಸ್ಕಾರ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.